ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಏನು ಹೇಳಕ್ಕೆ ಹೊರಟಿದ್ದೀನಪ್ಪ ಅಂದರೆ, ಇವತ್ತು ನಾನು ನನ್ನ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ರಾಘವೇಂದ್ರ ಸ್ವಾಮೀಜಿ ಮಠಕ್ಕೆ ಹೋಗಿದ್ದೆ. ಜಯನಗರದಲ್ಲಿರುವಂಥ ರಾಘವೇಂದ್ರ ಸ್ವಾಮೀಜಿ ಟೆಂಪಲ್ಗೆ ಹೋಗಿದ್ದೆ. ಟೆಂಪಲ್ಗೆ ಹೋದಾಗ ಒಂದು ವಿಶೇಷ ಸಂಗತಿ ನನಗೆ ಕಂಡಿದ್ದೇನಪ್ಪ ಅಂದರೆ, ಡಿ ಬಾಸ್ ಅಭಿಮಾನಿ ಒಬ್ಬರು ಡಿ ಬಾಸ್ ಬೇಗನೆ ರಿಲೀಸ್ ಆಗಿ ಬರಲಿ ಅಂತ ದೇವ್ರ ಹತ್ರ ಚೀಟಿ ಬರೆದು ಹಾಕಿದ್ರು. ನಾನು ಹಾಗೆ ಟೆಂಪಲ್ಗೆ ಹೋದಾಗ ನನ್ನ ಫ್ರೆಂಡ್ಸ್ ಜೊತೆ ನಾನು ಕ್ಯೂವಲ್ಲಿ ನಿಂತಿದ್ದೆ. ದರ್ಶನ ಆದಮೇಲೆ ಪ್ರಸಾದ ತೊಗೊಂಡು ತೀರ್ಥ ತೊಗೊಂಡು ಈ ಕಡೆ ಬರಬೇಕಾದಾಗ ಅಲ್ಲಿ ಚೀಟಿಲಿ ನನಗೆ ಒಂದು ಚೀಟಿ ಸಿಕ್ತು. ಅಂದರೆ ಅಕ್ಕಿ ತೊಗೋಬೇಕಾದ್ರೆ ಚೀಟಿಲಿ ಡಿ ಬಾಸ್ ಆದಷ್ಟು ಬೇಗ ರಿಲೀಸ್ ಆಗಿ ಬರಲಿ ಅಂತ. ಅದು ಬಾಸ್ ಅಭಿಮಾನಿಗೆ. ನಾನು ಕೂಡ ಡಿ ಬಾಸ್ ಅವರ ದೊಡ್ಡ ಅಭಿಮಾನಿ. ನನಗೆ ಸಿಕ್ಕಿದ್ದು ನೋಡಿ ತುಂಬ ತುಂಬ ಖುಷಿ ಆಗ್ಬಿಡ್ತು. ಆ ಅಭಿಮಾನಿ ಬರೆದಿರೋದು ನನಗೆ ಒಂಥರ ಹೇಳ್ಕೋಬೇಕು, ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕಂತಲೇ ಇವತ್ತು ಹೇಳ್ತಾ ಇರೋದು. ಅವ್ರಿಗಂತೂ ದೊಡ್ಡ ದೊಡ್ಡ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಡೆಯಿಂದ. ಯಾಕಂದರೆ ಬಾಸ್ ಅಭಿಮಾನಿಗಳು ಅಂದರೆ ಅಷ್ಟು ಕ್ರೇಜ್ ಇದೆ. ಅಲ್ಲಿ ನೋಡಿದೆ. ಆಮೇಲೆ ಅದನ್ನೇ ಚೀಟಿನ ನಾನು ಮತ್ತೆ ಅಲ್ಲಿ ಅದೇ ಉಂಡಿಲಿ ಹಾಕಿದೆ. ಯಾಕಂದರೆ ಅವ್ರು ಬೇಡ್ಕೊಂಡಿದ್ದಾರಲ್ವ, ಅದು ಖುಷಿ ಆಗ್ಬಿಡ್ತು. ಎಲ್ಲ ನಮ್ಮ ಡಿ ಬಾಸ್ ಅಭಿಮಾನಿಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಆ ವ್ಯಕ್ತಿ ಯಾರು ಅಂತ ನನಗಂದ್ರೂ ಗೊತ್ತಿಲ್ಲ, ಅವ್ರಿಗೆಲ್ರಿಗೂ ಒಳ್ಳೇದಾಗಲಿ ಅಂತ ಒಂದು ಕಾಮೆಂಟಲ್ಲಿ ಜೈ ಡಿ ಬಾಸ್ ಅಂತ ಹಾಕಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ಬಾಸ್ ಅಭಿಮಾನಿಗಳಿಗೂ. ಜೈ ಡಿ ಬಾಸ್. ಥ್ಯಾಂಕ್ ಯು ಸೋ ಮಚ್.